ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ನೆಲವಿಲ್ಲದೆ ಜಲವಿಲ್ಲ, ಜಲವಿಲ್ಲದೆ ಜೀವವಿಲ್ಲ, ನೆಲವಿಲ್ಲದೆ ಜಲವಿಲ್ಲ, ಜಲವಿಲ್ಲದೆ ಜೀವವಿಲ್ಲ. ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ. ಈ ನೆಲ ಈ ಜಲ, ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಮರಗಿಡವ ಬೆಳೆಸಲಿಲ್ಲ, ಬೆಳೆದ ಮರವ ಉಳಿಸಲಿಲ್ಲ, ಮರಗಿಡವ ಬೆಳೆಸಲಿಲ್ಲ, ಬೆಳೆದ ಮರವ ಉಳಿಸಲಿಲ್ಲ. ಹೆತ್ತೊಡಲಿಗೆ ಬೆಂಕಿ ಇಡುವ ಭ್ರಷ್ಟರು ನಾವಾದೆವಲ್ಲ, ಹೆತ್ತೊಡಲಿಗೆ ಬೆಂಕಿ ಇಡುವ ಭ್ರಷ್ಟರು ನಾವಾದೆವಲ್ಲ. ಈ ನೆಲ ಈ ಜಲ, ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಈ ಭೂಮಿಯು ತತ್ತರಿಸಿದೆ ಪರಿಸರ ಮಾಲಿನ್ಯದಿಂದ, ಈ ಭೂಮಿಯು ತತ್ತರಿಸಿದೆ ಪರಿಸರ ಮಾಲಿನ್ಯದಿಂದ. ಜನ್ಮ ನೀಡಿದ ಭುವಿಯ ಮಸಣವ ಮಾಡಿದೆವಲ್ಲ, ಜನ್ಮ ನೀಡಿದ ಭುವಿಯ ಮಸಣವ ಮಾಡಿದೆವಲ್ಲ. ಈ ನೆಲ ಈ ಜಲ, ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಒಂದಾಗಿ ಬನ್ನಿ ಎಲ್ಲ ಗಿಡ ಮರಗಳ ಬೆಳೆಸೋಣ, ಒಂದಾಗಿ ಬನ್ನಿ ಎಲ್ಲ ಗಿಡ ಮರಗಳ ಬೆಳೆಸೋಣ. ಧಗಧಗಿಸುವ ಈ ಧರೆಯ ತಂಪಾಗಿಸಿ ಉಳಿಸೋಣ, ಧಗಧಗಿಸುವ ಈ ಧರೆಯ ತಂಪಾಗಿಸಿ ಉಳಿಸೋಣ. ಈ ನೆಲ ಈ ಜಲ, ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ನಾವೆಲ್ಲರೂ ಒಂದಾಗಿ ಮನುಕುಲವ ಉಳಿಸೋಣ, ನಾವೆಲ್ಲರೂ ಒಂದಾಗಿ ಮನುಕುಲವ ಉಳಿಸೋಣ. ನಮ್ಮೆಲ್ಲರ ಹಕ್ಕುಗಳ ಒಂದಾಗಿ ಪಡೆಯೋಣ, ನಮ್ಮೆಲ್ಲರ ಹಕ್ಕುಗಳ ಒಂದಾಗಿ ಪಡೆಯೋಣ. ಈ ನೆಲ ಈ ಜಲ, ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಧನ್ಯವಾದಗಳು. ನೆಲ ಮತ್ತು ಜಲದ ಕುರಿತು ಸುಂದರ ಅರ್ಥಪೂರ್ಣ ಆಶಯ ಗೀತೆ ಹಾಡಿದ ರಾಮಂಜಿ ಅವರಿಗೆ ಒಂದು ಹೂ ಕೊಟ್ಟು ಗೌರವಿಸಬೇಕು ಅಂತೇಳಿ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಎಸ್ ಜಿ ಕುರಿ ಅವರ ಹತ್ರ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇದೊಂದು ಅಪೂರ್ವ ಕ್ಷಣದಲ್ಲಿ ನಾವೆಲ್ಲವೂ ಸೇರಿಕೊಂಡಿದ್ದೇವೆ. ನಮ್ಮ ಪತ್ರಿಕಾ ಸಂಘದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹೇಳ್ಬೋದು ಈ ಪದಗ್ರಹಣ ಸಮಾರಂಭವನ್ನು ಮಾಡ್ತಿರೋದು ನಾವು. ಈಗ ಈ ಕಾರ್ಯಕ್ರಮಕ್ಕೆ ಎಲ್ಲ ಪದಾಧಿಕಾರಿಗಳು, ಎಲ್ಲ ತಾಲೂಕು ಕಮಿಟಿಯ ಪದಾಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಅವರಿಗೆಲ್ಲವನ್ನು ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮ ಆಗಮಿಸಿರುವ ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರುಗಳನ್ನು ಕೂಡ ಸ್ವಾಗತಿಸ್ತಾ ನಾನು ಸ್ವಾಗತ ಮಾತನ್ನು ಮುಗಿಸ್ತೇನೆ. ಎಲ್ಲರನ್ನು ಸ್ವಾಗತಿಸಿದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ನಜೀರ್ ಅವರಿಗೆ ಹೂ ಕೊಟ್ಟು ಸ್ವಾಗತಿಸಬೇಕು ಅಂತೇಳಿ ಪತ್ರಿಕಾ ಭವನ ಸಮಿತಿಯ ನಿಯೋಜಿತ ಅಧ್ಯಕ್ಷ ಅಂಕಿತ್ ಅವರ ಹತ್ರ ಕೇಳಿಕೊಳ್ತೇನೆ. ನೂತನ ಅಧ್ಯಕ್ಷರಾದಂತಹ ಸುಬ್ರಹ್ಮಣ್ಯ ಜಿ ಕುರಿಯ ಅವರಿಗೆ ನಿಕಟಪೂರ್ವ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಅಲವೂರು ಸಮ್ಮುಖದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಶಿವಾನಂದ ತಗಡೂರು ಅವರು ಸಂಘದ
ಧ್ವಜ ಹಸ್ತಾಂತರಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಇದೀಗ ವಿದ್ಯುಕ್ತವಾಗಿ ಉದ್ಘಾಟಿಸ್ತಾ ಇದ್ದಾರೆ. ಇದೀಗ ಕಾರ್ಯಕ್ರಮದ ಉದ್ಘಾಟನೆ. ನಮ್ಮ ಸಂಘದ ಲಾಂಛನ ಧ್ವಜವನ್ನು ಹಸ್ತಾಂತರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಅಧಿಕೃತ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಜಿಲ್ಲಾ ಸಂಘದ ಜೊತೆಗೆ ಎಲ್ಲ ತಾಲೂಕು ಘಟಕಗಳ ಪದಗ್ರಹಣ ಜಿಲ್ಲಾ ಕೇಂದ್ರದಲ್ಲಿ ನಾವು ಇದೇ ಮೊದಲ ಬಾರಿಗೆ ಇಟ್ಕೊಂಡಿದ್ದೇವೆ. ಈ ವರ್ಷದ ಮೊದಲ ಕಾರ್ಯಕ್ರಮವೂ ಹೌದು. ಈ ಎಲ್ಲ ಸಂಗತಿಗಳಿಗೆ ಕಲಶ ಇಟ್ಟ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶಿವಾನಂದ ತಗಡೂರು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮತ್ತು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಇದೀಗ ಉದ್ಘಾಟಕರ ಮಾತಿಗಾಗಿ ಶಿವಾನಂದ ತಗಡೂರು ಸರ್ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಅಧಿಕಾರ ಸ್ವೀಕಾರ ಸಮಾರಂಭದ ಕಾರ್ಯಕ್ರಮದಲ್ಲಿ ಹೊಸದಾಗಿ ಆಯ್ಕೆಯಾಗಿರುವಂಥ ಎಲ್ಲ ಪದಾಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ವಹಿಸಿಕೊಂಡು ಮತ್ತೊಂದು ಅವಧಿಗೆ ಈ ಸಂಘದ ರಥವನ್ನು ಮುನ್ನಡೆಸಲಿಕ್ಕೆ ಬಂದಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ, ಯಾರ್ಯಾರೆಲ್ಲ ಚುನಾವಣೆಯಲ್ಲಿ ಆಯ್ಕೆ ಆಗಿದ್ದೀರಿ ಅಂತ ಎಲ್ಲ ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಚುನಾವಣೆಯಿಂದ ತಕ್ಷಣ ಎಲ್ಲರೂ ಗೆಲ್ಲಲಿಕ್ಕೂ ಆಗಲ್ಲ, ಎಲ್ಲರೂ ಸೋಲಿಕ್ಕೂ ಆಗೋದಿಲ್ಲ. ಗೆದ್ದವರು ಆಡಳಿತ ಪಕ್ಷ, ಸೋತವರು ವಿರೋಧ ಪಕ್ಷ. ಈ ಭಾವನೆ ಇದ್ದರೆ ಸಂಘವು ಚೆನ್ನಾಗಿ ನಡೆಯುತ್ತೆ. ಮತ್ತು ನಮ್ಮ ಅವಧಿಯಲ್ಲೂ ಕೂಡ ಎಲ್ಲರೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇವತ್ತು ಚುನಾವಣೆ ಬಂದ ನಮಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಘ ಸಂಸ್ಥೆಗಳಲ್ಲಿ ನಾವೇ ಒಪ್ಪಿಕೊಂಡಂಥ, ನಾವೇ ರೂಪಿಸಿಕೊಂಡಂಥ ಒಂದು ನಿಯಮ. ಆ ಪ್ರಕ್ರಿಯೆಯಲ್ಲಿ ಸ್ಕ್ಯಾನ್ ಆಗಬೇಕಾದ್ದು ಅನಿವಾರ್ಯ. ಹಾಗಾಗಿ ಈ ಚುನಾವಣೆ ಕೂಡ ನಮಗೆ ಅನಿವಾರ್ಯ. ನಾವೆಲ್ಲರೂ ಇಲ್ಲಿರುವಂಥರು ಒಂದೇ ಸಮುದಾಯದವರು, ಅಂದರೆ ಪತ್ರಕರ್ತ ಅನ್ನುವಂಥ ಒಂದು ಲೇಬಲ್ನಲ್ಲಿ ಇರುವಂಥ ಸಮುದಾಯ ಬಿಟ್ಟರೆ ನಮ್ಮ ನಡುವೆ ಬೇರೆ ಏನೂ ಇರಲಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರನೇ ಆ ಪತ್ರಕರ್ತ ವೃತ್ತಿಯನ್ನು ಅಪ್ಪಿ ಬಂದ ಮೇಲೆ ನಾವು ಅದಕ್ಕೆ ಕನಿಷ್ಠ ಆ ಬದ್ಧತೆಯನ್ನು ವೃತ್ತಿಗಾಗಿ ಉಳಿಸ್ಕೊಳ್ಳುವ ಮೂಲಕ ನಮಗೆ ನಮ್ಮ ಗೌರವವನ್ನು ಎತ್ತಿಡಿಯುವಂಥ ಕೆಲಸವನ್ನು ನೀವು ಸೇರಿ ಮಾಡಬೇಕಾದಂಥ ಅನಿವಾರ್ಯತೆಗಳು ಇವತ್ತು ಇಲ್ಲಿ ಇದೆ. ನಿಕಟಪೂರ್ವ ಅಧ್ಯಕ್ಷರು ಅವರು ನಮ್ಮ ರಾಜೇಶ್ ಶೆಟ್ಟಿ ಹಲೆವೂರವರು ಅವರ ಅವಧಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಇಲ್ಲಿ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ನಮ್ಮನ್ನು ಕೇಳಿದಾಗ ಅವರ ಅವಧಿಯಲ್ಲಿ ಒಂದು ರಾಜ್ಯ ಮಟ್ಟದ ಮಕ್ಕಳ ಪ್ರತಿಭಾ ಪುರಸ್ಕಾರ, ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರವನ್ನು ಭಾಳ ಅಚ್ಚುಕಟ್ಟಾಗಿ ಚಂದವಾಗಿ ಮಾಡಿಕೊಟ್ಟಂಥ ಕೀರ್ತಿ ಹೆಗ್ಗಳಿಕೆ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಸೇರುತ್ತೆ. ಹಾಗಾಗಿ ಮತ್ತೊಮ್ಮೆ ನನಗೆ ಅವರ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಷ್ಟೇ ಅಲ್ಲ, ಒಂದು ಸ್ಟೇಟ್ ಕಮಿಟಿ ಕೂಡ ಇದೇ ಹಾಲ್ನಲ್ಲಿ ನಡೆದಿತ್ತು. ಅದು ಕೂಡ ಸಂಯೋಜನೆ ಮಾಡಿದ್ದು ಕೂಡ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ. ಹಾಗಾಗಿ ಆ ಸಂದರ್ಭದಲ್ಲಿ ಯಾರೆಲ್ಲ ಪದಾಧಿಕಾರಿಗಳು ಇದ್ದರು ಅವರೆಲ್ಲರೂ ಅವತ್ತು ಶ್ರಮ ಹಾಕಿ ನಿಮ್ಮೆಲ್ಲರ ಸಹಕಾರದಿಂದ ಅದು ಚೆನ್ನಾಗಿ ಆಗಿದೆ ಅಂಥೇಳಿ ನಾನು ಭಾವಿಸ್ತೇನೆ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ನಿಮಗೆ ಸಾಧ್ಯ ಆದರೆ ಸಂವಿಧಾನದ ರಥವನ್ನು ನಾನು ಇಲ್ಲಿವರೆಗೂ ಎಳ್ಕೊಂಡು ಬಂದಿದ್ದೇನೆ, ಸಾಧ್ಯವಾದರೆ ಅದನ್ನು ಮುಂದಕ್ಕೆ ಎಳ್ಕೊಂಡು ಹೋಗಿ, ಆಗಲಿಲ್ಲ ಅಂದರೆ ಅಲ್ಲೇ ಬಿಟ್ಬಿಡಿ, ಹಿಂದಕ್ಕೆ ಎಳೆಯುವಂಥ ಕೆಲಸವನ್ನು ಮಾಡಬೇಡಿ ಅಂತ. ಇದೇ ಮಾತನ್ನು ನಾನು ಸಂಘದಲ್ಲಿ ಇರುವಂಥ ಅನೇಕ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಹಾಲಿ ಮಾಜಿ ಇರುವಂಥ ಎಲ್ಲರಿಗೂ ಕೂಡ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನೋ ಕಾರಣಕ್ಕಾಗಿ ಅಸಮಾಧಾನ ಇದೆ, ಏನೋ ಕಾರಣಕ್ಕಾಗಿ ಬೇಜಾರಿದೆ, ಏನೋ ಕಾರಣಕ್ಕಾಗಿ ಆಕ್ರೋಶ ಇದೆ, ಆ ಕಾರಣಕ್ಕಾಗಿ ಸಂಘದ ರಥವನ್ನು ಹಿಂದಕ್ಕೆ ಎಳೆಯುವಂಥ ಕೆಲಸವನ್ನು ಯಾರೂ ಕೂಡ ದಯವಿಟ್ಟು ಮಾಡಬೇಡಿ. ಡಿ ವಿ ಗುಂಡಪ್ಪನವರು ಹುಟ್ಟಾಕ್ತಂಥ ಸಂಘಟನೆ ಅವತ್ತಿನಿಂದ ಇವತ್ತಿನವರೆಗೆ ಹಲವು ಮನ್ವಂತರಗಳನ್ನು ದಾಟಿ 94 ವಸಂತಗಳನ್ನು ತುಂಬಿ ನಿಂತಿದೆ. ಪತ್ರಕರ್ತರ ವೃತ್ತಿನದು ಬಹಳ ಒಂದು ಕ್ರೀಮ್ ಲೇಯರ್. ಇಡೀ ಸಮಾಜದಲ್ಲಿ ಎಲ್ಲರೂ ಕೂಡ ಪತ್ರಕರ್ತರಾಗೋದಿಲ್ಲ, ಎಲ್ಲರೂ ಕೂಡ ವಕೀಲರು ಆಗಲ್ಲ, ಎಲ್ಲರೂ ಕೂಡ ವೈದ್ಯರು ಕೂಡ ಆಗಲ್ಲ. ಇವೆಲ್ಲ ಒಂದು ಕ್ರೀಮ್ ಲೇಯರ್. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಈ ಪತ್ರಕರ್ತರ ವೃತ್ತಿಗೆ ನಾವು ಬಂದಾಗ ನಮ್ಮನ್ನು ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ. ಆ ಎಚ್ಚರಿಕೆ ಪ್ರಜ್ಞೆ ಎರಡೂ ಕೂಡ ನಮ್ಮಲ್ಲಿ ಇರಬೇಕು. ಈ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಜರ್ನಲಿಸಮ್ ಜಾಸ್ತಿ ಆಗ್ತಾ ಇದೆ. ಅವರು ಏನೋ ಮಾತಾಡಿದರೆ CM ಅಥವಾ ಇಲ್ಲಿ ಯಾರೋ ಉಸ್ತುವಾರಿ ಸಚಿವರು ಈ ಥರ ಹೇಳಿದರೆ ನಿಮಗೆ
ನೀವೇನು ಹೇಳ್ತೀರಿ ಅಂತ ಅವ್ರನ್ನ ಕೇಳೋದು, ಅವರೇನೋ ಹೇಳಿದ್ದನ್ನು ಇವ್ರು ಕೇಳೋದು, ಈ ಥರದ ಓರಿಯೆಂಟೇಷನ್ ಜರ್ನಲಿಸ್ಟ್ನ ಇದೇನೇ ಇದಿದೆ ಈ ಜರ್ನಲಿಸಮ್, ಇದಕ್ಕೆ ಕಡಿವಾಣ ಹಾಕುವಂಥ ಕೂಡ ಕೆಲಸವನ್ನು ಮಾಡಬೇಕು. ಅದರ ಬದಲು ಇಂಥ ಊರಿಗೆ ಇಂಥ ಕಾರಣಕ್ಕಾಗಿ ಉಡುಪಿಗೆ ಇಷ್ಟು ಮೂಲ ಸೌಕರ್ಯಗಳು ಬಂದಿಲ್ಲ ಅಂತೇಳಿ ಒಂದು ವಿಶೇಷ ವರದಿಯನ್ನು ಮಾಡಿದರೆ ಆ ಮೂಲಕ ನಮ್ಮ ವೃತ್ತಿಯ ಸ್ಕಿಲ್ಲನ್ನು ತೋರಿಸ್ದಾಗತ್ತೆ, ಆ ಮೂಲಕ ಆಡಳಿತ ಮಾಡುವಂಥರ ಗಮನ ಸೆಳೆದಂಗೆ ಆಗುತ್ತೆ, ಆ ಮೂಲಕ ಈ ಊರಿಗೆ ಒಂದು ಕಾಣಿಕೆಯನ್ನು ಕೂಡ ಕೊಟ್ಟ ಹಾಗೆ ಆಗುತ್ತೆ. ಆ ಮೂಲಕ ಒಂದು ಯೋಜನೆ ಬಂದರೆ ಅಷ್ಟರ ಮಟ್ಟಿಗೆ ಸಾರ್ಥಕ ಆಗುತ್ತೆ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ನಾವು ವರದಿಗಳನ್ನು ಮಾಡುವ ಸಂದರ್ಭದಲ್ಲಿ ಈ ಪ್ರಜ್ಞೆ ಕೂಡ ನಾವು ಹೆಚ್ಚು ಆದ್ಯತೆಯಾಗಿ ಇಟ್ಕೊಳ್ಳುವಂಥದ್ದು ಕೂಡ ಭಾಳ ಮುಖ್ಯ ಇದೆ. ಯಾರ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಮಾತನಾಡಿದರೆ, ನೋಡಪ್ಪ ಒಬ್ಬ ಒಳ್ಳೆ ವರದಿಗಾರ ಹೋಗ್ತಾ ಇದೆ, ನೀವು ಬರೆದ ವರದಿ ತುಂಬ ಚೆನ್ನಾಗಿ ವರದಿಗಳನ್ನು ಬರೀತಾರೆ, ಒಬ್ಬ ಒಳ್ಳೆ ಪತ್ರಕರ್ತ ಅಂತೇಳಿ ನಿಮ್ಮ ಬೆನ್ನ ಹಿಂದೆ ಯಾರಾದರೂ ಮಾತಾಡಿದರೆ ಬಹುಶಃ ನನಗನ್ಸುತ್ತೆ ಅದು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಷ್ಟೇ ಸಾರ್ಥಕ ಕ್ಷಣ ಅಂತೇಳಿ ಅನಿಸುತ್ತೆ. ನಮ್ಮ ಮಂಗಳೂರು ಸಮಾಚಾರ ಅಂತೇಳಿ ಅನ್ನೋ ಒಂದು ಪತ್ರಿಕೆ ಹುಟ್ಟಿದು ಅದು ಕರಾವಳಿ ಭಾಗದ್ದೇ ಮೊಟ್ಟ ಮೊದಲ ಕನ್ನಡದ ಪತ್ರಿಕೆ ಅದು. ಅದನ್ನು ಅರ್ಮನ್ ಮೋಗ್ಲಿನ್ ಅಂತೇಳಿ ಒಬ್ಬ ಕ್ರೈಸ್ತ ಪಾದ್ರಿ ಶುರು ಮಾಡಿದಂಥ ಪತ್ರಿಕೆ ಅದು. ಆವತ್ತಿನ ದಿನವನ್ನೇ ಜುಲೈ 1ನೇ ತಾರೀಕು ಅದನ್ನೇ ಒಂದು ನೆಪವಾಗಿ ಇಟ್ಕೊಂಡು ನಾವು ಪತ್ರಿಕಾ ದಿನಾಚರಣೆಯನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. 2 ಬಾರಿ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ಹೇಳಿದರೆ ಅದು ಅವರ ಒಂದು ಕಾರ್ಯದಕ್ಷತೆ, ಅವರ ನಾಯಕತ್ವಕ್ಕೆ ಸಿಕ್ಕಿದ ಒಂದು ಗೌರವ ಅಂತಲೇ ನಾವು ಭಾವಿಸಬೇಕಾಗ್ತದೆ. ಇದೀಗ ರಾಜ್ಯಾಧ್ಯಕ್ಷರಾದಂತಹ ಶಿವಾನಂದ ತಗಡೂರು ಅವರಿಗೆ ಗೌರವ ಸಮರ್ಪಣೆ. ಅದೇ ರೀತಿ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಅವರನ್ನು ಕೂಡ ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಇದೀಗ ಗೌರವಿಸ್ತಾ ಇದ್ದೇವೆ. ಸಂಘದ ಎಲ್ಲ ಸದಸ್ಯರು ಸೇರಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಸಂಘದ ನೂತನ ಜಿಲ್ಲಾಧ್ಯಕ್ಷ ಸುಬ್ರಹ್ಮಣ್ಯ ಜಿ ಕುರಿಯ, ಮಿತಭಾಷಿ, ಅಜಾತ ಶತ್ರು, ನಮ್ಮೆಲ್ಲರ ಹಿತೈಷಿ ಸ್ನೇಹಿತರು ಸುಬ್ರಹ್ಮಣ್ಯ ಜಿ ಕುರಿಯ ಅವರಿಗೆ ಗೌರವಾರ್ಪಣೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅಜಾತ ಶತ್ರು ಪತ್ರಕರ್ತ ಅಂತೇಳಿ ಅವರು ಖ್ಯಾತಿ ಪಡ್ಕೊಂಡವರು. ಜಿಲ್ಲಾ ಸಂಘವನ್ನು ಯಶಸ್ವಿಯಾಗಿ ಕಳೆದ ಅವಧಿಯಲ್ಲಿ ಮುನ್ನಡೆಸಿ ಸಾಕಷ್ಟು ಸಂಘದ ಉನ್ನತಿಗೆ ಕಾರಣರಾಗಿದ್ದಂತಹ ನಿಕಟಪೂರ್ವ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಅಲವೂರು ಅವರಿಗೆ ಇದೀಗ ಗೌರವಾರ್ಪಣೆ. ರಾಜೇಶ್ ಶೆಟ್ಟಿ ಅಲವೂರು 2+3 5 ವರ್ಷ ಜಿಲ್ಲಾ ಸಂಘದ ಸಾರಥ್ಯ ವಹಿಸಿಕೊಂಡು ಹಲವು ಕೆಲಸ ಕಾರ್ಯಗಳನ್ನು ಮಾಡಿ ಹಲವು ಹೆಗ್ಗಳಿಕೆಗಳನ್ನು ಪಡೆದುಕೊಂಡ ಸಂಘದ ಮುಖ್ಯಸ್ಥ ನಿಕಟಪೂರ್ವ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಅಲವೂರು ಅವರಿಗೆ ಗೌರವಾರ್ಪಣೆ. ಗೌರವಾರ್ಪಣೆ ಮಾಡಿದ, ಗೌರವ ಸ್ವೀಕರಿಸಿದ ಎಲ್ಲರಿಗೂ ಧನ್ಯವಾದ. ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉಡುಪಿ ಜಿಲ್ಲಾ ಸಂಘ ಹಾಗೂ ತಾಲೂಕು ಸಂಘಗಳ ಪದಗ್ರಹಣ ಕಾರ್ಯಕ್ರಮ. ಮೊದಲನೆಯದಾಗಿ ಜಿಲ್ಲಾ ಸಂಘದ ಪದಗ್ರಹಣ ಇರ್ತದೆ, ಆಮೇಲೆ ತಾಲೂಕು ಘಟಕಗಳ ಪದಗ್ರಹಣ. ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಅಜಿತ್ ಹಾರಾಡಿ ನಿರ್ವಹಿಸಬೇಕು ಅಂತ ಕೇಳಿಕೊಳ್ತೇನೆ.
ನೂತನ ಪದಾಧಿಕಾರಿಗಳಿಗೆ ವಂದನೆಗಳು. ಅದೇ ರೀತಿ ನೂತನ ಪದಾಧಿಕಾರಿಗಳನ್ನು ಗೌರವ ಸ್ಮರಣಿಕೆ ನೀಡಿ ಗೌರವಿಸಿರುವಂಥ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಶಿವಾನಂದ ತಗಡೂರು ಹಾಗೂ ಅಜಮಾಡ ರಮೇಶ್ ಕುಟ್ಟಪ್ಪ ಸರ್ ಹಾಗೂ ನಮ್ಮ ಜಿಲ್ಲಾ ವಾರ್ತಾಧಿಕಾರಿಯಾಗಿರುವಂಥ ಮಂಜುನಾಥ್ ಸರ್ ತಮಗೆ ವಂದನೆಗಳು ಸಲ್ಲಿಸುತ್ತಿದ್ದೇವೆ. ಗೌರವಿಸುವಂಥ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಶಿವಾನಂದ ತಗಡೂರು, ಅಜಮಾಡ ರಮೇಶ್ ಕುಟ್ಟಪ್ಪ ಸರ್, ಜಿಲ್ಲಾ ವಾರ್ತಾಧಿಕಾರಿಗಿರುವಂಥ ಮಂಜುನಾಥ್ ಹಾಗೂ ನಮ್ಮ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳು ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದನೆ ಸಲ್ಲಿಸುತ್ತಿದ್ದೇನೆ. ಧನ್ಯವಾದ. ಇದೀಗ ಸಾಧಕರಿಗೆ ಸನ್ಮಾನ. ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಸಂಘದ ಸದಸ್ಯರುಗಳಾದ ಯು ಚಾನೆಲ್ನ ಸಂಪಾದಕ ಹಿರಿಯ ಪತ್ರಕರ್ತ ಪ್ರಸಾದ್ ರಾವ್ ಮತ್ತು ಉದಯವಾಣಿ ಪತ್ರಿಕೆಯ ಕುಂದಾಪುರ ವರದಿಗಾರ ಲಕ್ಷ್ಮೀ ಮಚ್ಚಿನ ಇವರಿಬ್ಬರು ವೇದಿಕೆಗೆ ಆಗಮಿಸಿ ಗೌರವ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಲಕ್ಷ್ಮೀ ಮಚ್ಚಿನ ಮತ್ತು ಪ್ರಸಾದ್ ರಾವ್. ಉಡುಪಿ ಜಿಲ್ಲಾ ಸ್ಕೌಟ್ ಆಯುಕ್ತರಾಗಿ ಆಯ್ಕೆಯಾದ ಸಂಘದ ಸದಸ್ಯ ಜನಾರ್ದನ ಕೊಡೂರು ಅವರಿಗೆ ಗೌರವಾರ್ಪಣೆ. ದಯವಿಟ್ಟು ಜನಾರ್ದನ್ ಕೊಡೂರು ಅವರು ವೇದಿಕೆಗೆ ಬರಬೇಕು. ಧನ್ಯವಾದ ಎಲ್ರಿಗೂ. ಇದೀಗ ಮತ್ತೋರ್ವ ಸಾಧಕಿ ರಾಣಿಯಪ್ಪಕ್ಕ ಪ್ರಶಸ್ತಿಗೆ ಭಾಜನರಾದ ಸಂಘದ ಸದಸ್ಯ ಯಶೋಧ ಕೇಶವ್ ಅವರಿಗೆ ಸನ್ಮಾನ. ಯಶೋಧ ಕೇಶವ್ ಅವರು ವೇದಿಕೆಗೆ ಆಗಮಿಸಬೇಕು. ಧನ್ಯವಾದ. ಇದೀಗ ಗೌರವ ಸಮರ್ಪಣೆ, ಕೊನೆಯ ಗೌರವ ಸಮರ್ಪಣೆ. ಉಡುಪಿ ಜಿಲ್ಲಾ ಸಂಘದ ಚುನಾವಣೆಯನ್ನು ಅಚ್ಚುಕಟ್ಟಾಗಿ ಯಾವುದೇ ಗೊಂದಲ ಇಲ್ಲದೆ ಶಾಂತಿಯುತವಾಗಿ ನಡೆಸಿಕೊಟ್ಟ ಚುನಾವಣಾಧಿಕಾರಿ ವಾರ್ತಾಧಿಕಾರಿ ಮಂಜುನಾಥ್ ಅವರಿಗೆ ಇದೀಗ ಗೌರವಾರ್ಪಣೆ. ಜಿಲ್ಲಾ ಕಾರ್ಯಂತ ಸಂಘದ ನೂತನ ಮಾಸಿಕ ಪತ್ರಿಕೆ ಸನ್ಮತಿ ಇದರ ಬಿಡುಗಡೆ ಇದೀಗ ಆಗಲಿಕ್ಕಿದೆ. ಇದು ನಮ್ಮ ನೂತನ ಜಿಲ್ಲಾಧ್ಯಕ್ಷ ಸುಜಿ ಕುರಿ ಅವರ ಪರಿಕಲ್ಪನೆ. ಈ ಪತ್ರಿಕೆಯ ವಿನ್ಯಾಸ ಮಾಡಿದವರು ವಿದ್ಯಾ ಇರುವತ್ತೂರು. ನಮ್ಮ ನೂತನ ಅಧ್ಯಕ್ಷರ ಪರಿಕಲ್ಪನೆಯಲ್ಲಿ ಈ ಒಂದು ಸನ್ಮತಿ ಮೂಡಿ ಬಂದಿದೆ. ಪ್ರತಿ ಬಾರಿ ನಮ್ಮ ಸಂಘದ ಚಟುವಟಿಕೆ, ಸಂಘದ ಕಾರ್ಯಕ್ರಮಗಳು ಅಥವಾ ಸಂಘದ ಸದಸ್ಯರ ಸಾಧನೆ ಇಂಥ ವಿಷಯಗಳನ್ನು ಪ್ರತಿ ತಿಂಗಳು ಇದು ಹೊತ್ತು ತರಲಿಕ್ಕಿದೆ. ಸನ್ಮತಿ ಮಾಸಿಕ ಪತ್ರಿಕೆ. ಸನ್ಮತಿ ಸತ್ಯಮೇವ ಜಯತೆ. ಉಡುಪಿ ಜಿಲ್ಲಾ ಕಾರ್ಯಂತ ಪತ್ರಕರ್ತರ ಸಂಘದ ಮುಖವಾಣಿ ಅಂತ ಹೇಳ್ಬೋದು. ಸನ್ಮತಿ ಕಾರ್ಯಕ್ರಮದ ಮುಂದಿನ ಹಂತ ಮುಖ್ಯ ಅತಿಥಿಗಳ ಮಾತು. ಮೊದಲನೆಯದಾಗಿ ಅಜ್ಜಮಾಡ ರಮೇಶ್ ಕುಟ್ಟಪ್ಪ, ಉಪಾಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಇವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತೇನೆ. ತಾಲೂಕು ಅಧ್ಯಕ್ಷರುಗಳು, ತಾಲೂಕಿನ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಪದಾಧಿಕಾರಿಗಳು ಎಲ್ಲ ಇರುವ ಕಾರಣಕ್ಕಾಗಿ ಸಂಘಟನಾತ್ಮಕವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳುವ ನಿಟ್ಟಿನಲ್ಲಿ ಕೆಲವು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ವೈಯಕ್ತಿಕ ಬದುಕು ಅಂತ ಹೇಳೋದಿರ್ತದೆ, ವೃತ್ತಿ ಬದುಕು ಅಂತ ಇರ್ತದೆ, ಸಾರ್ವಜನಿಕ ಬದುಕು ಅಂತ ಇರ್ತದೆ. ಎಲ್ಲರಿಗೂ ಸಾರ್ವಜನಿಕ ಬದುಕುಗಳಿರೋದಿಲ್ಲ. ಬಹುತೇಕ ಜನ ವೈಯಕ್ತಿಕ ಬದುಕಿಗೆ ಅಷ್ಟೇ ತಮ್ಮನ್ನು ತಾವು ಮುಗಿಸ್ಕೊಳ್ತಾರೆ.
ಆ ನಂತರ ವೃತ್ತಿಯನ್ನು ಎರಡನೇ ಆಯ್ಕೆಯಾಗಿ ಅವರ ಬದುಕನ್ನು ನಡೆಸೋಕ್ಕಾಗಿ ವೃತ್ತಿ ಇರ್ತದೆ, ಆ ವೃತ್ತಿಯಲ್ಲಿ ಅವರನ್ನು ತೊಡಗಿಸ್ಕೊಳ್ತಾರೆ. ಆದ ನಂತರ ಕೆಲವು ಜನರು ಸಾರ್ವಜನಿಕ ಜೀವನವನ್ನು ಆಯ್ಕೆ ಮಾಡ್ಕೊಳ್ತಾರೆ. ನಾನು ನನ್ನ ಕುಟುಂಬ ಅದರ ಹೊರತಾಗಿಯೂ ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಬಂದಿರುವ ಬಹುತೇಕ ಎಲ್ಲರೂ ಜಿಲ್ಲಾ ಮತ್ತು ತಾಲೂಕು ಸಂಘಟನೆಯ ಆಡಳಿತ ಮಂಡಳಿ ವಿಭಾಗದೊಳಗೆ ಇರುವ ಕಾರಣಕ್ಕಾಗಿ ನೀವೆಲ್ಲರೂ ಇನ್ನೊಬ್ಬರಿಗಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವ ಮನಸ್ಸನ್ನು ಹೊಂದಿರುವಂಥವರು, ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಆಶಯವನ್ನು ಹೊಂದಿರುವವರು. ಹಾಗಾಗಿ ನಿಮಗೆ ಹೆಚ್ಚು ಜವಾಬ್ದಾರಿ ಇದೆ, ಅಥವಾ ಹೆಚ್ಚು ಜವಾಬ್ದಾರಿಯನ್ನು ಹೊತ್ತು ನಿರ್ವಹಿಸುವಂಥ ಜವಾಬ್ದಾರಿ ನಿಮ್ಮ ಹತ್ರ ಇದೆ. ಅತ್ಯುತ್ತಮವಾದಂಥ ವರದಿಗೆ ಒಂದು ಪ್ರಶಸ್ತಿಯನ್ನು ಏನು ಸ್ಥಾಪನೆ ಮಾಡ್ತೀರಿ, ಅದರೊಂದಿಗೆ ನಮ್ಮ ಪತ್ರಕರ್ತರು ಸಹ ಬೇರೆ ಬೇರೆ ತಮ್ಮ ಕುಟುಂಬದ ಹಿರಿಯರಗಳ ಹೆಸರಿನಲ್ಲಿ ಅಥವಾ ಯಾರಾದರೂ ಒಬ್ಬರ ಹೆಸರಿನಲ್ಲಿ ಆ ಒಂದು ದತ್ತಿ ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಇವತ್ತು ರಾಜ್ಯ ಸಂಘದ ಪ್ರಶಸ್ತಿ ಅಂತ ಹೇಳಿದ್ರೆ ಅದನ್ನು ಪಡ್ಕೊಳ್ಳೋಕ್ಕೆ ಬಹಳ ಪ್ರತಿಷ್ಠೆ ಪ್ರಶಸ್ತಿ ಅದು ಪಡಿಬೇಕು ಅಂತ ಹೇಳಿ ಹಂಬಲದಲ್ಲಿ ರಾಜ್ಯದ ಎಲ್ಲ ಪತ್ರಕರ್ತರು ಬಯಸ್ತಾರೆ. ಅದೇ ರೀತಿ ಉಡುಪಿ ಜಿಲ್ಲೆಯ ಪತ್ರಕರ್ತರು ಸಹ ತಾವು ಮಾಡುವಂಥ ವರದಿಯನ್ನು ಸಾರ್ವಜನಿಕವಾಗಿ ಗುರುತಿಸಿ, ಅಭಿನಂದಿಸಿ, ಗೌರವಿಸಿ, ಸನ್ಮಾನ ಕೊಡುವಂಥ ಕೆಲಸಗಳು ಈ ವರ್ಷದಿಂದನೇ ಪ್ರಾರಂಭವಾಗಲಿ. ಅದನ್ನು ನಾವು ಪ್ರತಿ ವರ್ಷದ ಮಹಾಸಭೆಯಲ್ಲಿ ಆ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದರೊಂದಿಗೆ ಅದೇ ಮಹಾಸಭೆಗಳಲ್ಲಿ ಅದು ನಿಮಗೆ ಜಿಲ್ಲಾ ಹೇಗೆ ಅನ್ನಿಸ್ತದೆ ಅದೇ ತಾಲೂಕು ಅದನ್ನು ಅನ್ವಯ ಮಾಡ್ಕೊಳ್ಬೇಕಾಗಿದೆ. ತಾಲೂಕಲ್ಲೂ ಸಹ ಅತ್ಯುತ್ತಮವಾದ ವರದಿಗಳಿಗೆ ತಾಲೂಕು ಸಂಘದ ಸದಸ್ಯರುಗಳ ವರದಿಗಾರಿಕೆಗೆ ಬೆನ್ನು ತಟ್ಟುವ ಕೆಲಸದಲ್ಲಿ ಅಲ್ಲೂ ಸಹ ದತ್ತಿ ಪ್ರಶಸ್ತಿಗಳನ್ನು ಪ್ರಾರಂಭವಾಗೋದು. ಒಂದೇ ಸಲ ಎಲ್ಲ ಪ್ರಶಸ್ತಿ ಪ್ರಾರಂಭ ಮಾಡೋಕ್ಕೆ ಸಾಧ್ಯ ಆಗೋದಿದ್ರು ಪರವಾಗಿಲ್ಲ, ಒಂದೆರಡು ಪ್ರಶಸ್ತಿಯನ್ನು ಪ್ರಾರಂಭಿಸಿ ಅದನ್ನು ಚಾಲೂ ಮಾಡಿ ಆ ನಂತರ ಅದು ಎಲ್ಲವೂ ಸಕ್ರಿಯಗಳಾಗುತ್ತೆ. ಮುಂದಿನ ಕಾರ್ಯಕ್ರಮದ ಹೊತ್ತಿಗೆ ಉಡುಪಿಯೂ ಸಹ ರಾಜ್ಯದ ಈಗಾಗಲೇ ಅತ್ಯುತ್ತಮ ಸಂಘ ಅಂತ ಪ್ರಶಸ್ತಿಯನ್ನು ನೀವು ಪಡ್ಕೊಂಡಿದ್ದೀರಿ. ಅದಕ್ಕೆ ಕಾರಣ ನಿಮ್ಮ ರಜತ ಮಹೋತ್ಸವ ಕಾರ್ಯಕ್ರಮ. ಇದೀಗ ಇನ್ನೋರ್ವ ಮುಖ್ಯ ಅತಿಥಿಯ ಮಾತು ಮಂಜುನಾಥ್ ಅವರು, ವಾರ್ತಾಧಿಕಾರಿಗಳು, ಉಡುಪಿ ಜಿಲ್ಲೆ. ಅಧ್ಯಕ್ಷರು ಮಾತಾಡ್ಬೇಕಾದ್ರೆ ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ರು ನಮ್ಮ ಜವಾಬ್ದಾರಿ ಏನು, ನಾವೇನೆಲ್ಲ ಮಾಡಬೇಕು ಅಂತ. ಅದನ್ನು ನಾವೆಲ್ಲರೂ ಸೇರಿ ಕಟ್ಟುನಿಟ್ಟಾಗಿ ಮಾಡೋಣ ಅಂತ ಹೇಳ್ತಾ, ಹಾಗೂ ಸಂಘ ಕ್ರಿಯಾಶೀಲವಾಗಿ ಕಾರ್ಯವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹ ಉಪಾಧ್ಯಕ್ಷರು ಹೇಳಿದರು. ಆ ಕಾರ್ಯವನ್ನು ನಾವೆಲ್ಲರೂ ಯಶಸ್ವಿಯಾಗಿ ಮಾಡೋಣ. ಸಂಘಕ್ಕೆ ನಮ್ಮ ಇಲಾಖೆಯಿಂದ ಏನೆಲ್ಲ ಸಹಕಾರ ಬೇಕು ಅದನ್ನೆಲ್ಲ ಕೊಡ್ತೀವಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂತಹ ರಾಜೇಶ್ ಶೆಟ್ಟಿ ಅಲವರು ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ಕೇಳಿಕೊಳ್ತೀನಿ. ಒಳ್ಳೆಯ ಕೆಲಸಗಳನ್ನು ನಾನು ನನ್ನ ಸಹೋದ್ಯೋಗಿಗಳೊಂದಿಗೆ ಮಾಡಿದ್ದೇನೆಂಬ ಹೆಮ್ಮೆ ನನಗಿದೆ. ಅದಕ್ಕಾಗಿ ನಾನು ಪ್ರಥಮವಾಗಿ ಅವರಿಗೆ ಧನ್ಯವಾದನ ಅರ್ಪಿಸಿ ನನ್ನ ಆದ್ಯ ಕರ್ತವ್ಯವಾಗಿದೆ. ನನ್ನ ಕಾರ್ಯದರ್ಶಿ ಅವರಾಗಿದ್ದ ನಜೀರ್ ಪಲ್ಯ, ಕೋಶಾಧಿಕಾರಿ ಉಮೇಶ್ ಮಾರ್ಪಳ್ಳಿ, ಹಾಗೆ ರಜತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದ ಸಂಚಾಲಕರಾದ ಶರೀಫ್, ಹಾಗೂ ನನ್ನ ಕಮಿಟಿಯ ಎಲ್ಲ ಸದಸ್ಯರು, ರಾಜ್ಯ ಸಮಿತಿಯ ಸದಸ್ಯರಾದ ಕಿರಣ್ ಮಂಜನ್ಬೈಲು, ಇವರೆಲ್ಲ ಸಹಕಾರದಿಂದ 5 ವರ್ಷದ ಈ ಸಮಯದಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಂಡ ಹೆಮ್ಮೆ ಇದೆ. ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡ ಹೆಮ್ಮೆ ಇದೆ. ಅದೇ ರೀತಿ ನನ್ನ ಸಹೋದ್ಯೋಗಿಗಳಾದ ಚೇತನ್ ಮಡ್ಪಡಿ ಮತ್ತು ಅವರ ತಂಡ ಉಡುಪಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಕ್ರಿಕೆಟ್ ತಂಡಗಾಗಿ ಕ್ರಿಕೆಟ್ ಪಂದ್ಯಾಟವಾಗಿದೆ. ಅದೇ ರೀತಿ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಬಹಳಷ್ಟು ರಜತ ಮಹೋತ್ಸವದ ಈ ಸಂದರ್ಭದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಆಯಾಯ ತಾಲೂಕುಗಳಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲ ನನ್ನ ತಾಲೂಕು ಸಮಿತಿಯ ಅಧ್ಯಕ್ಷರುಗಳಿಗೂ ಕೂಡ ನನ್ನ ವೈಯಕ್ತಿಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಬ್ರಹ್ಮಾವರದಲ್ಲಿ ನಡೆದ ಶಟ್ಲ್ ಬ್ಯಾಡ್ಮಿಂಟನ್ ಇರ್ಬೋದು, ಕಾಪುನಲ್ಲಿ ಕ್ರಿಕೆಟ್ ಮ್ಯಾಚ್, ಹಾಗೆ ಕಾರ್ಕಳದವರ ಕಾರ್ಯಕ್ರಮ, ಕುಂದಾಪುರದವರ ಕಾರ್ಯಕ್ರಮಗಳು, ಬಹಳಷ್ಟು ಕಾರ್ಯಕ್ರಮಗಳು ಜರುಗಿದೆ. ಅವರೆಲ್ಲರಿಗೂ ಪುನಃ ನನ್ನ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಏನು ಸದಸ್ಯರಿಗೆ ನಮ್ಮ ಸಂಘದ ಕಟ್ಟಡದ ಏನು ಸಮಸ್ಯೆ ಇತ್ತು, ಆ ಕಟ್ಟಡದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ವಾರ್ತಾಧಿಕಾರಿಗಳು ಮತ್ತು ಆ ಸಮಯದ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೂ ಕೂಡ ಆ ಕಟ್ಟಡ ನಮ್ಮ ಸುಪರ್ದಿಗೆ ಬರುವಂತೆ ಸಹಕರಿಸಿದ ಎಲ್ಲ ಅಧಿಕಾರಿಗಳಿಗೆ ಕೂಡ ಆ ಸಮಯದಲ್ಲಿ ನನ್ನ ವೈಯಕ್ತಿಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸಂಘದ ಸದಸ್ಯರು ಎಲ್ಲರೂ ಒಟ್ಟಾಗಿರಬೇಕು ಎಂಬ ಉದ್ದೇಶದಿಂದ ಏನು ವೈಮನಸ್ಸಿಂದ ಕೆಲವು ಸಂಘದ ಸದಸ್ಯರು ಹೊರಗೋದವರನ್ನು ಮಾತುಕತೆಯಿಂದ ಈ ಸಂಘಕ್ಕೆ ಸೇರಿಸಿಕೊಂಡು ಅವರನ್ನೆಲ್ಲರನ್ನು ಹೊಂದಿಸಿಕೊಂಡು ಈ ಸಂಘವನ್ನು ಮುಂದುವರಿಸಿಕೊಂಡ ಹೆಮ್ಮೆ ನನಗಿದೆ. ಅದಕ್ಕೂ ಕೂಡ ಅದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ರಜತ ಮಹೋತ್ಸವ ಸಂದರ್ಭದಲ್ಲಿ ಆರೋಗ್ಯ ನಿಧಿಯ ಸ್ಥಾಪನೆಗಾಗಿ ಸಹಕರಿಸಿದ ನನ್ನ ಬಹಳಷ್ಟು ಸಹೋದ್ಯೋಗಿಗಳಿದ್ದಾರೆ. ಮೈಕಲ್ ಇರ್ಬೋದು, ಪ್ರಜ್ವಲ್, ಶರೀಫ್, ನಜೀರ್, ನನ್ನ ಸಮಿತಿ ಎಲ್ಲರೂ ಬಂದು ಅದಕ್ಕೆ ಬೇಕಾದ ದೇಣಿಗೆಯನ್ನು ಸಹಕರಿಸಿದ್ದಾರೆ. ಸುಮಾರು 10 ಲಕ್ಷ ರೂಪಾಯಿದ ಮೊತ್ತವನ್ನು ನಾವು ಸಂಗ್ರಹಿಸಿ ಈಗಾಗಲೇ ಇಟ್ಟಿದ್ದೇವೆ. ಹಾಗೆ ತಾಲೂಕು ಸಂಘಗಳ ಕೂಡ ಅದಕ್ಕೆ ಸ್ವಲ್ಪ ದೇಣಿಗೆಯನ್ನಿಟ್ಟರೆ ಏನು ಆ ಮೊತ್ತ ಬಹಳ ದೊಡ್ಡವಾದ ಮೊತ್ತ ಆದರೆ ಎಲ್ಲರಿಗೂ ಅದರಿಂದ ಅನುಕೂಲವಾಗ್ತದೆ. ಯಾಕೆಂದರೆ ಜಿಲ್ಲಾ ಸಮಿತಿಯಲ್ಲಿರುವ ಜಿಲ್ಲೆಯಲ್ಲಿರುವ ದೊಡ್ಡ ಆಸ್ಪತ್ರೆ ಮಣಿಪಾಲ, ಆ ಆಸ್ಪತ್ರೆಗೆ ಬಂದವರಿಗೆ ಏನು ಆರೋಗ್ಯ ನಿಧಿಯನ್ನು ಪ್ರಥಮವಾಗಿ ನೀಡುವ ಒಂದು ಕೆಲಸ
ಜಿಲ್ಲಾ ಸಮಿತಿಯಿಂದ ಆದರೆ ಅದು ಬಹಳಷ್ಟು ಉಪಕಾರ ಆಗ್ತದೆ. ದಯವಿಟ್ಟು ತಾಲೂಕು ಸಂಘದವರು ಕೂಡ ಅದಕ್ಕೆ ಒಂದಷ್ಟು ದೇಣಿಗೆ ನೀಡೋ ಒಂದು ದೊಡ್ಡ ನಿಧಿ ಆದರೆ ಅದು ಬಹಳಷ್ಟು ಉಪಕಾರ ಆಗ್ತದೆ ಎಂದು ನನ್ನ ನಂಬಿಕೆ. ಅದಕ್ಕೆ ನೀವೆಲ್ಲ ಸಹಕಾರ ಕೊಡ್ತೀರಿ ಎಂದು ನಾನು ಭಾವಿಸ್ತಾ ಇದ್ದೇನೆ. ಅದೇ ರೀತಿ ಉಡುಪಿ ತಾಲೂಕಿನಲ್ಲಿ ಉಡುಪಿ ಕಟ್ಟಡ ಸಮಿತಿಯ ಅಜಿತ್ ಆರಾಡಿಯವರ ನೇತೃತ್ವದಲ್ಲಿ ಎಲ್ಲರ ಇಲ್ಲಿಯ ಸದಸ್ಯರಿಗೆ ಒಂದು ಆರೋಗ್ಯ ನಿಧಿಯನ್ನು ಸ್ಥಾಪಿಸಿ ಅದರಿಂದ ನಮ್ಮ ತಾಲೂಕಿನ ಭಾಳಷ್ಟು ಸದಸ್ಯರಿಗೆ ಭಾಳಷ್ಟು ಹೆಲ್ಪ್ ಆಗಿದೆ. ಅಂದರೆ ಒಂದು 5,000ದಷ್ಟು ಅವರು ಮೊತ್ತವನ್ನು ವರ್ಷದಲ್ಲಿ ನೀಡ್ತಾರೆ. ಬಹಳಷ್ಟು ಜನ ಅದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಇಡೀ ಔಟ್ ಪೇಷಂಟಿಗೆ. ಅದೇ ಉಡುಪಿ ಜಿಲ್ಲೆಯವರಿಗೆ ಒಂದು ಮಣಿಪಾಲದ ಸಹಯೋಗದೊಂದಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿದ್ದೇವೆ. 6,000 ರೂಪಾಯಿದ ಪ್ಯಾಕೇಜನ್ನು ಬಹಳ ಕಡಿಮೆ ವೆಚ್ಚದಲ್ಲಿ ಮಣಿಪಾಲದವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಮಣಿಪಾಲ ಆಸ್ಪತ್ರೆಯ ಎಲ್ಲ ಮೋಹನ್ ಶೆಟ್ಟಿ ಮತ್ತು ಅವರ ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ 5 ವರ್ಷದಲ್ಲಿ ನಮಗೆ ಸಹಕರಿಸಿದ ಮತ್ತು ಧನ ಸಹಾಯವನ್ನು ಅಂದರೆ ಜಾಹೀರಾತು ಮೂಲಕ ಇರಬೇಕು ಏನಾದರೂ ಸಹಕಾರ ನೀಡಿದ ಎಲ್ಲರಿಗೂ ಕೂಡ ನನ್ನ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇದೀಗ ಕೊನೆಯದಾಗಿ ಅಧ್ಯಕ್ಷರಿಂದ ಮಾತು. ಸುಬ್ರಹ್ಮಣ್ಯ ಜಿ ಕುರಿಯ ಅಧ್ಯಕ್ಷರು, ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ. ರಾಜ್ಯಾಧ್ಯಕ್ಷರಲ್ಲಿ ಹೇಳೋದಂದರೆ, ಈ ಸಂಘದ ಬೇಡಿಕೆಗಳಲ್ಲಿ ನೀವು ಏನು ಕ್ಷೇಮಾಭಿವೃದ್ಧಿ ನಿಧಿಗೆ 100 ಕೋಟಿ ರೂಪಾಯಿ ಕೊಡಬೇಕು ಅಂತ ಮುಖ್ಯಮಂತ್ರಿಗಳವರಿಗೆ ಮನವಿ ಮಾಡಿದ್ರಿ. ಆ ಸಂಘದ ಬೇಡಿಕೆಗಳಲ್ಲಿ ಕೆಲವನ್ನಾದರೂ ರಾಜ್ಯ ಸರ್ಕಾರ ಮಧ್ಯಂತರ ಬಜೆಟ್ನಲ್ಲಿ ಈಡೇರಿಸುವ ಹಾಗೆ ಒತ್ತಡ ಹಾಕುವ ಪ್ರಯತ್ನಗಳು ಆಗಲಿ ಅಂಥೇಳಿ ಒಂದು ಮನವಿ ಮಾಡ್ತಾ ಇದ್ದೇನೆ. ಹಾಗೆಯೇ SSLC ವಿದ್ಯಾರ್ಹತೆ ಕಡ್ಡಾಯ ಅಂಥೇಳಿ ನೀವು ಇದರಲ್ಲಿ ಹಾಕಿದ್ರಿ. ಅದು ಹಳೆ ಸದಸ್ಯರಿಗೆ ಬೇಕಾ ಅಥವಾ ಹೊಸ ಸದಸ್ಯರಿಗೆ ಸಾಕಾ ಅಂತ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೊಂದು ಹೇಳಬೇಕು. ಆಮೇಲೆ ಪತ್ರಕರ್ತರಿಗೆ ಆರೋಗ್ಯ ವಿಮೆ, ಪತ್ರಕರ್ತರಿಗೆ ಆರೋಗ್ಯ ವಿಮೆಯೂ ಬೇಕು, ಜೀವ ವಿಮೆಯೂ ಬೇಕು. ಆ ನಿಟ್ಟಿನಲ್ಲಿ ರಾಜ್ಯ ಸಂಘದ ಸಹಭಾಗಿತ್ವ ಏನಾದರೂ ಸಿಗ್ಬೋದಾ ನಮಗೆ? ಕಾಂಟ್ರಿಬ್ಯೂಷನ್ ಅಂದರೆ 50%, 25% ಫಲಾನುಭವಿ ಹಾಕೋದು, 25% ರಾಜ್ಯ ಸಂಘ, 25%, 50% ಜಿಲ್ಲಾ ಸಂಘ, ಆ ಥರ ಏನಾದರೂ ಅವಕಾಶ ಇದೆಯಾ? ಅದರಲ್ಲಿ ಮುಖ್ಯಮಂತ್ರಿ ಆಯುಷ್ಮಾನ್ ಆರೋಗ್ಯ ಯೋಜನೆ ಅಂತಿದೆ ಅಥವಾ ಯಶಸ್ವಿನಿ ಯೋಜನೆ ಅಂತಿದೆ. ಅದು ಯಾವುದಾದ್ರು ಸೂಕ್ತ? ಈಗ ಯಶಸ್ವಿ ಯೋಜನೆ 5 ಲಕ್ಷವರೆಗೆ ಆರೋಗ್ಯ ವಿಮೆಯ ಅವಕಾಶ ಇದೆ. ಅದರಲ್ಲಿ ಅಂಥದ್ದೇನಾದರೂ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತ. ಅದನ್ನು ಮಾನ್ಯತೆ ಪಡೆದ ಪತ್ರಕರ್ತರಿಗಿರುವ ಸೌಲಭ್ಯವನ್ನು ಗ್ರಾಮೀಣ ಪತ್ರಕರ್ತರಿಗೂ ಸಿಗುವ ಹಾಗೆ ಒಂದು ಅವಕಾಶ ಆಗಬೇಕು ಅಂಥೇಳಿ ಮನವಿ ಮಾಡ್ತಾ ಇದ್ದಾನೆ. ಹಾಗೆ SSLC ಹಾಗೂ PUCಯಲ್ಲಿ ಅತ್ಯಧಿಕ ಅಂಕ ಪಡೆದ ಪತ್ರಕರ್ತರ ಮಕ್ಕಳಿಗೆ ತಲಾ 5,000, ಅಂದರೆ 2,500 SSLCಗೆ, 2,500 PUC. ಹಾಗೆ SSLC ಹಾಗೂ PUCಯಲ್ಲಿ ಅತ್ಯಧಿಕ ಅಂಕ ಪಡೆದ ಸಾರ್ವಜನಿಕರ ಮಕ್ಕಳಿಗೆ, ಅಂದರೆ ಇದು ಪತ್ರಕರ್ತರಲ್ಲದ ಹೊರತಾದ ಮಕ್ಕಳಿಗೂ ಕೂಡ ತಲಾ 2,500 ಮತ್ತು PUCಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗೆ 2,500. ಹಾಗೆ ಒಟ್ಟು 5,000 ಮತ್ತು 5,000. ಹಾಗೆ ಸಾಧಕ ಪತ್ರಕರ್ತರಿಗೆ ಉಡುಪಿ ಜಿಲ್ಲಾ ದತ್ತಿನಿಧಿ ಪ್ರಶಸ್ತಿ 10,000 ಕೊಡಬೇಕು ಅಂತ ಈಗಾಗಲೇ ಒಬ್ಬರು ಹಿರಿಯ ಪತ್ರಕರ್ತರೊಬ್ಬ ನನಗೆ ಹೇಳಿದ್ದಾರೆ. 1 ಲಕ್ಷ ದತ್ತಿನಿಧಿ ಇಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಉಡುಪಿ ಜಿಲ್ಲಾ ದತ್ತಿನಿಧಿ ಪ್ರಶಸ್ತಿ ಒಂದು ಈ ವರ್ಷದಿಂದಲೇ ಕೊಡುವ ವ್ಯವಸ್ಥೆ ಆಗ್ತದೆ. ಹಾಗೆ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ, ಅದು ಪತ್ರಿಕೆ ಮತ್ತು ಸಾಮಾಜಿಕ ನೆಲೆಯಲ್ಲಿ ಒಂದು 25,000 ರಾಜ್ಯ ಮಟ್ಟದ ಪ್ರಶಸ್ತಿ ಕೊಡಬೇಕು ಅಂತ ದತ್ತಿನಿಧಿ ಶೋಧ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಬೇಗ ಆಗ್ಬೋದು ಅಂತ. ಸಂಘದ ರೂಪುರೇಷೆ, ಮುಂದಿನ ಯೋಜನೆಗಳ ಮಾಹಿತಿ ನೀಡಿದ ಜಿಲ್ಲಾ ಸಂಘದ ನೂತನ ಅಧ್ಯಕ್ಷ ಸುಜೀವ್ ಕುರಿಯ, ನಿಮಗೆ ಅಭಿನಂದನೆ ಸರ್. ಇದೀಗ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ತೆರೆ ಮರೆಯಲ್ಲಿ ಇದ್ದುಕೊಂಡೇ ಕೆಲಸ ಮಾಡುವ ನಮ್ಮ ಪತ್ರಿಕಾ ಭವನದ ಸಹಾಯಕರು ಆಗಿರುವ ಉಮೇಶ್ ಕುಕ್ಕುಬಲ್ಕೆ ಅವರು ವೇದಿಕೆಗೆ ಬರಬೇಕು. ಗಣ್ಯರು ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಅದೇ ರೀತಿ ತೇಜಸ್ವಿ ಅವರು ಬಂದು ಒಂದು ಸ್ಮರಣಿಕೆ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧೀನ ಸಂಸ್ಥೆಯಾದಂಥ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ 2025-28ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಶಿವಾನಂದ ತಗಡೂರವರಿಗೆ ಜಿಲ್ಲಾ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದ ಸಲ್ಲಿಸ್ತಿದ್ದೇನೆ.
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥವರೆಲ್ಲರಿಗೂ ಕೂಡ ನಮ್ಮ ಜಿಲ್ಲಾ ಸಂಘದ ಪರವಾಗಿ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಪತ್ರಕರ್ತರ ಮಿತ್ರರಿಗೂ ಕೂಡ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದ.